ಹಾಗಿದ್ರೆ ನಾನು ಬಂದಿರೋ ಕೆಲಸ ಆಯ್ತು, ನಾನು ಇನ್ನು ಹೊರಡ್ತೀನಿ. ಮಾವ ಕುಡಿಯೋಕ್ಕೇನಾದ್ರು? ಅದೆಲ್ಲ ಏನು ಬೇಡಮ್ಮ. ಸರಿ, ನಾನು ಇನ್ನು ಬರ್ತೀನಿ. ಭಾಗ್ಯ, ನಿನ್ನ ಹತ್ರ ಆದಿ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಆಚೆ ಬಮ್ಮ. ಅದೇ ಈಗ ನಿನ್ನೆ ನೀವಿಬ್ರು ಏನು ಮಾತಾಡ್ಕೊಂಡ್ಲ? ಭಾಗ್ಯ, ನೀನೇ ಹೇಳು. ನೀನು ಆದಿಗೆ ಫ್ರೆಂಡ್ ತಾನೆ? ಆಗಿದ್ಮೇಲೆ ನಿನ್ನ ಮಾತನ್ನ ಇವನು ತುಂಬಾ ಚೆನ್ನಾಗಿ ಕೇಳ್ತಾನೆ. ಅದಕ್ಕೆ ಓಪನ್ ಆಗಿ ಕೇಳ್ತಾ ಇದ್ದೆ, ನಿನಗೆ ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಏನು? ಮಾವ ಹೀಗೆ ಇದ್ದಕ್ಕಿದ್ದ ಹಾಗೆ ಕೇಳಿದ್ರೆ ನಾನು ಏನು ಅಂತ ಹೇಳಿ? ನಾನೇನಮ್ಮ ಕೇಳಿದೆ? ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಕೇಳಿದೆ. ನಾನು ಅವತ್ತೇ ನಿನಗೆ ಹೇಳಿದ್ದೆ ಅಲ್ವಾ, ಆದಿ ನಿನ್ನ ಮಾತನ್ನ ಚೆನ್ನಾಗಿ ಕೇಳ್ತಾನೆ ಅಂತ. ಅದಕ್ಕೆ ನಿನ್ನ ಹತ್ರನೇ ಅವನ ಮದುವೆ ವಿಷಯ ಮಾತಾಡ್ಸೋಣ ಅಂತ ಹೇಳಿದ್ದೆ. ಅದೇನು ಹೇಳ್ತಾನೋ ಅದನ್ನು ಕೇಳ್ಬಿಟ್ಟು ನನಗೆ ಹೇಳು ಅಂತಲೂ ಹೇಳಿದ್ದೆ. ಇಲ್ಲ ಮಾವ, ಅದು ನನಗೆ ಗೊತ್ತಮ್ಮ, ನಿನಗೆ ಉತ್ತರ ಚೆನ್ನಾಗಿ ಗೊತ್ತು ಅಂತ. ನೀನಿನ್ನೂ ಏನು ಹೇಳೋದಕ್ಕೆ ಶುರುನೇ ಮಾಡಿರೋದಿಲ್ಲ. ಅಷ್ಟೊತ್ತಿಗೆ ಸುರ್ಬಿ ಅದು ಇದು ಅಂತ ಶುರು ಹಚ್ಕೊಂಡಿರ್ತಾನೆ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನೀವಿಬ್ಬರನ್ನು ಕರ್ಕೊಂಡು ಬಂದೆ. ಅದೇ ಭಾಗ್ಯ ನಿನ್ನ ಫ್ರೆಂಡು ತಾನೆ, ಅವಳು ಹೇಳಿದ್ದನ್ನ ನೀನು ಕೇಳ್ತಿತ್ತಾನೆ. ಭಾಗ್ಯ, ನೀನು ಹೇಳಮ್ಮ, ಈಗಲೇ ಹೇಳು, ಮದುವೆಗೆ ಒಪ್ಕೊಳ್ಳೋದಕ್ಕೆ. ಮಾವ ಅದೂ ಇಲ್ಲ ಇದೂ ಇಲ್ಲ, ಹೇಳು. ನಿನ್ನ ಫ್ರೆಂಡು ಚೆನ್ನಾಗಿರ್ಬೇಕು ಅಂತ ನಿನಗೆ ಆಸೆ ಇದ್ರೆ ಹೇಳು. ಅಲ್ಲಪ್ಪ, ಏನಿದು? ಅವ್ರಿಗೆ ಯಾಕೆ ಹೇಳು ಹೇಳು ಅಂತ ಫೋರ್ಸ್ ಮಾಡ್ತಾ ಇದ್ದೀರಾ? ಇನ್ನೇನಪ್ಪ ಮಾಡಲಿ? ಅಪ್ಪ, ನೀವು ಇವ್ರ ಕೈಲಿ ಎಷ್ಟು ಫೋರ್ಸ್ ಮಾಡಿ ಹೇಳಿಸಿದ್ರು ಅಷ್ಟೇ, ನಾನು ಊಟ್ಪಟ್ಟಲ್ಲೇ ಮದುವೆ ಆಗಲ್ಲ. ಸರಿ, ಇನ್ಯಾವತ್ತು ಮದುವೆ ಆಗಬೇಕು ಅಂತ ಇದ್ದೀಯಾ? ನನ್ನ ಪ್ರೀತಿ ಸಕ್ಸಸ್ ಆದಾಗ. ಪ್ರೀತಿನ? ಹೌದಪ್ಪ, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅದು ಸಕ್ಸಸ್ ಆದರೆ ಮದುವೆ, ಇಲ್ಲ ಅಂದರೆ ಇಲ್ಲ. ಛೇ, ತನ್ನಿ ಪಾಪ ಪ್ರೀತಿಯಿಂದ ಕಾಲ್ ಮಾಡಿದ್ಲು, ಆದರೆ ಅವಳ ಹತ್ರ ಮಾತಾಡೋಕ್ಕೆ ಆಗ್ತಿಲ್ಲ. ಈ ಪೊಲೀಸ್ನವ್ರು ಬೇರೆ ಫೋನು ಕೊಡ್ತಿಲ್ಲ, ಈ ಶ್ರೇಷ್ಠನೂ ಲಾಯರ್ನೂ ಕರ್ಕೊಂಡು ಬರೋ ಥರ ಕಾಣಿಸ್ತಿಲ್ಲ. ಅವಳಿಗೆ 4 ಹೋಗ್ದು ಲಾಯರ್ನ ಬೇಗ ಕರ್ಕೊಂಡು ಬಾ ಅಂತ ಹೇಳೋಣ ಅಂತಂದರೆ ಫೋನ್ ಕೂಡ ಇಲ್ಲ. ಛೇ, ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಏನಾಯ್ತು? ಅವಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಬಾಲ ಸುಟ್ಟು ಬೆಕ್ಕಿನಂಗೆ ಒದ್ದಾಡ್ತಾ ಇದೆಯಲ್ಲ. ನನಗಾಗಿದ್ದು ನಿನಗೂ ಆಗಿದ್ದರೆ ನಿನಗೆ ಗೊತ್ತಾಗಿರೋದು. ಅಂಥದ್ದೇನಾಯ್ತು ಅಂತ ಹೇಳು, ದಾರಿ ಹುಡುಕ್ ಕೊಡ್ತೀನಿ. ಓ, ಇಗ್ನೋರೆನ್ಸಾ? ಏನೋ ಒದ್ದಾಡ್ತಿದ್ಯಾ, ಸಹಾಯ ಮಾಡೋಣ ಅಂತ ಅಂದ್ಕೊಂಡಪ್ಪ. ನನ್ನೇ ಇಗ್ನೋರ್ ಮಾಡ್ತಾ ಇದೆಯಾ? ಮಾಡು ಮಾಡು ನೋಡು, ನಿನಗೆ ಕೊನೆಗಾಗೋದು ನಾನೇ. ಇವಾಗ ನೀನು ಇಗ್ನೋರ್ ಮಾಡಿ ಆಮೇಲೆ ಬಂದು ನನ್ನ ಹತ್ರ ಸಹಾಯ ಕೇಳಿದ್ರೆ, ನೀನು ದಮ್ಮಯ್ಯ ಅಂದರೆ ನಿನಗೆ ನಾನು ಸಹಾಯ ಮಾಡಲ್ಲ. ಹೇಳ್ತೀನಿ ಏನು ಅಂತ ಹೇಳ್ತೀನಿ. ಏನಿಲ್ಲ, ನನ್ನ ಹೆಂಡತಿಗೆ ಫೋನ್ ಮಾಡಿಬಿಟ್ಟು ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗು ಅಂತ ಹೇಳಬೇಕಾಗಿತ್ತು ಅಷ್ಟೇ. ಅಷ್ಟೇ ತಾನೇ? ಅದಕ್ಕೆ ಫೋನ್ ಮಾಡಿ ಹೇಳು. ಹೆಂಗೆ ಫೋನ್ ಮಾಡಲಿ? ಪೊಲೀಸವ್ರು ಕಿತ್ತಿಟ್ಕೊಂಡಿದ್ದಾರಲ್ಲ ಅಲ್ಲಿ. ಅದಕ್ಕೆ ಹೇಳೋದು, ನಮ್ಮಂಥವ್ರ ಹತ್ರ ಸಹಾಯ ಕೇಳಬೇಕು ಅಂತ. ನನ್ನ ಹತ್ರ ಎಲ್ಲ ವ್ಯವಸ್ಥೆ ಇದೆ.
ಅಲ್ಲ ಫೋನ್ ಫೋನ್ ಹೇಯ್ ಮೆತ್ತಗೆ ಮಾತಾಡು ತಗೋ ಮಾತಾಡು. ಸಾರಿ ಫೋನ್ ಆದರೆ ಒಂದು ಕಂಡೀಷನ್ ಇದೆ, ಈ ಫೋನ್ ಏನಾದರೂ ಪೊಲೀಸವ್ರ ಕೈಗೆ ಸಿಗಾಕೊಂಡ್ರೆ ನೀನು ನನಗೆ 30,000 ರೂಪಾಯಿ ಕೊಡಬೇಕು. 30,000ನ ಏನು ಹೇಳ್ತಿದ್ಯಾ? ಅದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಬೇಡವಾ? 30,000ದಲ್ಲಿ ಈ ಥರ ಡಬ್ಬ ಫೋನು ಒಂದು 10 ತೊಗೋಬೋದು. ಹಾಗಾದರೆ ಅದರಲ್ಲೇ ನಿನ್ನ ಹೆಂಡತಿ ಜೊತೆ ಮಾತಾಡ್ಕೋ. ಇದ್ಯಾಕೆ? ಇಲ್ಲ ಸರ್ ಸಾರಿ ಪ್ಲೀಸ್ ಒಂದೇ ಒಂದು ಕಾಲ್ ಮಾಡ್ಬಿಡ್ತೀನಿ. ಹೋಗ, ಒಂದು ತುಂಬಾ ಇಂಪಾರ್ಟೆಂಟ್ ಕಾಲ್ ಮಾಡಬೇಕು ಪ್ಲೀಸ್. ತುಂಬ ಇಂಪಾರ್ಟೆಂಟ್ ತಾನೆ, ಮತ್ತೆ ನನ್ನ ಕಂಡೀಷನ್ಗೆ ಒಪ್ಕೋ. ಸರಿ ಆಯಿತು, ನಿಮ್ಮ ಕಂಡೀಷನ್ ಒಪ್ಕೊತೀನಿ. ಸೀಸ್ ಆದರೆ 30,000 ರೂಪಾಯಿ ಕೊಡ್ತೀನಿ. ಹಾಗೆ ಬಾ ದಾರಿಗೆ. ಇರೋ ಒಂದು ನಿಮಿಷ. ಅಯ್ಯ ರಾಮ, ಕನೆಕ್ಟ್ ಆಗ್ತಿಲ್ಲ. ಏನೋ ಮಾಡ್ತಿದ್ಯಾ ನೀನು? ಇದನ್ನೇ ನಿಮ್ಮ ಮನೆ ಅನ್ಕೊಂಡ? ನಿನಗೆ 3 ಹೊತ್ತು ಊಟ ಕೊಟ್ಟು ತಪ್ಪು ಮಾಡಿದ್ವಿ ಕಣೋ. ಇನ್ನು ಮುಂದೆ ನಿನಗೆ ಒಂದೇ ಹೊತ್ತು ಊಟ ಕೊಡ್ತೀನಿ. ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿದೆ. ಬರ್ಡೇ ದಿನನೇ ಇಷ್ಟೊಂದೆಲ್ಲ ನಡೆದಿದ್ಯಾ? ಇಷ್ಟೆಲ್ಲ ಆದರೂ ಯಾರೊಬ್ರು ನಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ ನೋಡಿ. ಅಕ್ಕ ಯಾವಾಗಲೂ ಹೀಗೆ ಮಾಡ್ತಾಳೆ. ಯಾವುದಾದ್ರೂ ಸಮಸ್ಯೆಲಿ ಸಿಗಾಕೊಂಡ್ರೆ ನಾವೆಲ್ಲ ಟೆನ್ಷನ್ ಮಾಡ್ಕೊಳ್ತೀವಿ ಅಂತ ನಮಗೆ ಹೇಳೋದೇ ಇಲ್ಲ. ಹೇಳದೆ ಹೋದರೆ ಗೊತ್ತಾಗೋದು ಹೇಗಾಗ್ತದೆ? ಕುಸುಮಮ್ಮ ಫೋನ್ ಮಾಡಿದ್ದಾಗ ಗೊತ್ತಾಯ್ತು. ಆದಿ ಅಣ್ಣ ಹೋಗಿ ಬಿಡ್ಸ್ಕೊಂಬಂದ. ಇದ್ದಿದ್ದು ಏನಾಗಿರೋದು ಹೇಳು? ಅಲ್ಲಿ ಏನೇನಾಗ್ತಿದೆಯೋ ಏನೋ, ನಂಗೆ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗ್ತಿದೆ. ನಾವು ಹೋಗೋಣ ಬನ್ನಿ. ಬೇಡ, ಮಾವ ಬೇಡ ಅಂತ ಹೇಳಿದ್ದಾರೆ. ಆಹಾ, ಅದೇನು ಕಾಲ್ಗುಣನೋ ನಿಮ್ಮದು. ಅದು ಯಾವ ಗಳಿಗೆನಲ್ಲಿ ನಮ್ಮನೆಗೂ ನಿಮ್ಮನೆಗೂ ರಿಲೇಷನ್ಶಿಪ್ ಬೆಳೀತೋ ಆವಾಗಿಂದ ನಮ್ಮನೆಗೂ ಪ್ರಾಬ್ಲಮ್ಸ್ಗೂ ರಿಲೇಷನ್ಶಿಪ್ ಬೆಳೆದುಬಿಟ್ಟಿದೆ. ಅಲ್ಲ, ಜಗತ್ತಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಮನೆಯಲ್ಲೇ ಇರುತ್ತಾ ಅಂತ? ಯಾವಾಗ ನೋಡು ಏನಾದರೂ ಒಂದು ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ. ಕನ್ನಿಕಾ, ಟಾಂಟ್ ಮಾಡಿದ್ ಸಾಕು. ಏನೇ ಟಾಂಟ್ ಮಾಡೋದು? ನಿಮ್ಮ ನೆಮ್ಮದಿ ಹಾಳಾಗೋದಲ್ದೆ ನಮಗೂ ಕಾಲ್ ಮಾಡಿ ನಮಗೂ ಪ್ರಾಬ್ಲಮ್ಸ್ ಎಲ್ಲ ಹೇಳಿ ನಮ್ಮ ನೆಮ್ಮದಿನೂ ಹಾಳು ಮಾಡ್ತಿದ್ದೀರಾ. ಅಲ್ಲ, ನಿಮಗೆಲ್ಲ ಗಿಲ್ಟ್ ಫೀಲ್ ಆಗಲ್ವಾ? ಅಲ್ಲ, ಅದರಲ್ಲೂ ನಿಮ್ಮ ಅಕ್ಕ ಇದ್ದಾಳಲ್ಲ ಭಾಗ್ಯ, ಅವಳ ಹೆಸರು ಬದಲಾಯಿಸಿ ದೌರ್ಭಾಗ್ಯ ಅಂತ ಇಡಬೇಕಾಗಿತ್ತು. ಯಾವಾಗ ನೋಡು ಕಣ್ಣೀರು ಗೋಳು. ಕನಿಕಾ, ಸುಮ್ಮನೆ ಇರ್ತೀಯ ಸ್ವಲ್ಪ? ಏನೋ ಸುಮ್ಮನಿರೋದು? ನೀನು ನಿನ್ನ ಹೆಂಡತಿ ಮನೆಯವರು. ಅಲ್ಲ, ನನಗೆ ಲವ್ ಮಾಡೋದಕ್ಕೆ ಬೇರೆ ಯಾವ ಹುಡುಗಿನೂ ಸಿಗ್ಲಿಲ್ವಾ? ಇವಳ ಕರ್ಕೊಂಡು ಬಂದಿರೋದೆ ಪ್ರಾಬ್ಲಮ್ಸ್ ಎಲ್ಲ ಕರ್ಕೊಂಡು ಬಂದಿರೋ ಆಗಿದೆ. ಈ ಬೈ 1 get 1 ಫ್ರೀ ಆಫರ್ಸ್ ಇರುತ್ತಲ್ಲ, ಇವಳ ಜೊತೆ ನಿನಗೆ ಸ್ಟ್ರೆಸ್ಸು ಟೆನ್ಷನ್ನು ಎಲ್ಲನೂ ಫ್ರೀಯಾಗಿ ಬಂದಿದೆ. ಕನಿಕಾ ಪ್ಲೀಸ್, ಮೊದಲೇ ಪೂಜಾ ಬೇಜಾರಿದೆ. ಯಾಕೆ ಹರ್ಟ್ ಆಗೋ ಥರ ಮಾತಾಡ್ತೀಯಾ? ಇನ್ಫ್ಯಾಕ್ಟ್ ನಾವು ಬೇಜಾರು ಮಾಡ್ಕೋಬೇಕು, ಇವಳಲ್ಲ. ನಮಗಿಂತ ಜಾಸ್ತಿ ಇವ್ರ ಮನೆಯವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋವಾಗಿದೆ. ಅಲ್ಲ ಪೂಜಾ, ನಿಮ್ಮ ಅಕ್ಕ ಭಾಗ್ಯಂಗೆ ನಮ್ಮ ಮನೆಯವ್ರು ಇಲ್ಲ ಅಂದರೆ ಇನ್ಯಾರು ಗತಿ ಅಂತ. ಏನೋ ಆದಿ ಬ್ರೋ ಇದ್ದಿದ್ದಕ್ಕೆ ಬಿಡಿಸ್ಕೊಂಡ್ ಬಂದಿದ್ದಾನೆ, ಇಲ್ಲ ಅಂದರೆ ಪರ್ಮನೆಂಟಾಗಿ ಜೈಲಲ್ಲೇ ಕೊಳಿಬೇಕಾಗಿತ್ತು. ಏನೋ ಒಟ್ನಲ್ಲಿ ನೀವೆಲ್ಲ ನಮ್ಮ ಋಣದಲ್ಲೇ ಬಾಳ್ತಿದ್ದೀರಾ. ಕನಿಕಾ, ಪೂಜಾ ಪ್ಲೀಸ್, ಅವಳೇನೋ ಅಂದ್ಲು ಅಂತ ಬೇಜಾರಾಗ್ಬೇಡ ಪ್ಲೀಸ್. ಪೂಜಾ,
ನಿನಗೆ ಹೇಳಿರ್ತಾನೆ ಹುಷಾರಾಗಿ ಮಾತಾಡು ಅಂತ. ಅಯ್ಯೋ ನಾನು ಹುಷಾರಾಗೆ ಮಾತಾಡ್ತಿದ್ದೆ. ಅವ್ರಿಗೆ ಹೇಗೆ ಗೊತ್ತಾಯ್ತು, ಅವ್ರು ಹೇಗೆ ಇಲ್ಲಿಗೆ ಬಂದ್ರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಗುರು, ನನ್ನ ಫೋನ್ ಆಯಿತು, ನಂಗೆ 30,000 ಕೊಡ್ತೀನೋ. ಅಲ್ಲ 30,000 ಕೇಳೋದು ನ್ಯಾಯ ಅನ್ನಿಸ್ತಿದ್ಯಾ ನಿಮಗೆ? ನೋಡು, ಮಾತು ಕೊಟ್ಟಿದ್ಯಾ, ಇವಾಗ ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡ್ಬೇಡ ನೀನು. 30,000 ಕೊಡಬೇಕು ಅಂದರೆ ಕೊಡಬೇಕಷ್ಟೇ. ಏಯ್ ಏನು ಧಮ್ಕಿ ಆಗ್ತಿದ್ಯಾ? ನಾನು ನಿನ್ಗೇನು ಕೊಡಲ್ಲ. ಏನು ಮಾಡ್ತೀಯ ಮಾಡ್ಕೊ ಹೋಗಿ. ನೀನು ಏನು ಮಾಡ್ತೀನ? ನನಗೆ ಇವತ್ತು ಬೇಲ್ ಆಗ್ಬೋದು, ಆಗ್ದೇನೆ ಇರ್ಬೋದು. ಆಗಲಿಲ್ಲ ಅನ್ಕೋ, ನನ್ನ ಮೇಲಿರೋ ಕೇಸಲ್ಲೆಲ್ಲ ನೀನು ನನಗೆ ಹೆಲ್ಪ್ ಮಾಡಿದೆ ಅಂತ ಹಾಕ್ಕೊಟ್ಬಿಡ್ತೀನಿ. ನಾನು ಹೆಲ್ಪರ್ ಆಗಿದ್ದೆ ಅಂತ ಹೇಳ್ತೀನಿ. ಆವಾಗ ಕೇಸ್ ಮುಗಿದ್ರು ಇನ್ನೊಂದು ಹೊಸ ಕೇಸಲ್ಲಿ ಇಲ್ಲೇ ಫಿಟ್ ಆಯ್ತೀಯಾ? ಸಾರಿ ಸಾರಿ ಸಾರಿ, ಹಾಗೆಲ್ಲ ಮಾಡಬೇಡ. ಹಾಗೆಲ್ಲ ಮಾಡಬಾರ್ದು ಅಂತಂದರೆ ನನ್ನ ದುಡ್ಡು ನನಗೆ ಕೊಡು. ಸರಿ ಆಯಿತು, ಕೊಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಹೊರಗೆ ಹೋದ್ಮೇಲೆ ಕೊಡ್ತೀನಿ. ಹಂಗೆ ಬಾ ದಾರಿಗೆ. ಏಯ್ ಮಚ್ಚ, ಹಾಯ್ ಮಚ್ಚಿ, ಹೆಂಗಿದೀವಿ ಮಚ್ಚಿ? ರಾಜನ್ ಥರ ಇದ್ದೀನಿ ಮಚ್ಚಿ. ಮಚ್ಚ ಬಾಕ್ಸು ಮಚ್ಚ, ಆರಾಮಾಗಿ ಊಟ ಮಾಡು. ಅನ್ನ ಬೇಲ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಡ್ತೀನಿ ಅಂತ ಹೇಳಿದ್ದೇನೆ. ಸರಿ ಸರಿ, ನೀವೊಂದು ವಿಷಯ ಹೇಳಬೇಕು. ಇವು ನನಗೆ 30,000